ನಮ್ಮ ಅಸೆಂಬ್ಲಿ ಆಗೋ ಸಂದರ್ಭದಲ್ಲಿ ಈ ಶಾಲಾ ಮಕ್ಕಳನ್ನು ಕೂಡ ಒಂದು ರೌಂಡ್ ಕರ್ಕೊಂಡು ಬರಬೇಕು. ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯವನ್ನು ಕೂಡ ಪರಿಚಯ ಮಾಡಿಕೊಳ್ಳುವ ಅವಕಾಶ ನಮ್ಮ ಮಕ್ಕಳಿಗೆ ಕೂಡ ಎಲ್ಲ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ಅತ್ಯುತ್ತಮವಾದ ಉಲೇಮಾಗಳ ಜೊತೆಯಲ್ಲಿ, ಅತ್ಯುತ್ತಮವಾದ ಇಂಜಿನಿಯರ್ ಜೊತೆಯಲ್ಲಿ, ಅಡ್ವೊಕೇಟ್ ಜೊತೆಯಲ್ಲಿ ಅತ್ಯುತ್ತಮವಾದ ಜನಪ್ರತಿನಿಧಿಗಳು ಕೂಡ ನಮ್ಮ ಸಮಾಜ ಮತ್ತು ದೇಶಕ್ಕೆ ಬರುವುದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕಂತ ಹೇಳಿದ್ರೆ ಒಬ್ಬ ಇಂಜಿನಿಯರ್ ಆದರೆ ಅವನ ಇಂಜಿನಿಯರಿಂಗ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಒಬ್ಬ ಅಡ್ವೊಕೇಟ್ ಆದರೆ ಅವನ ಅಡ್ವೊಕೇಟ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಒಬ್ಬ ಡಾಕ್ಟರ್ ಆದರೆ ಅವರು ಡಾಕ್ಟರ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ. ಒಬ್ಬ ಪೊಲೀಸ್ ಆಫೀಸರ್ ಆದರೆ ಅದು ಪೊಲೀಸ್ ಆಫೀಸರ್ ಮಾತ್ರ ಇಂಪ್ರೂವ್ ಆಗ್ತದೆ. ಒಬ್ಬ ಧಾರ್ಮಿಕ ಮುಖಂಡರಾದರೆ ಆ ಧಾರ್ಮಿಕ ಸಂಬಂಧಪಟ್ಟಾಗೆ ಮಾತ್ರ ಸಂಸ್ಥೆಗಳು ಇಂಪ್ರೂವ್ ಆಗ್ತದೆ. ಅದೇ ನೀವು ಸಮಾಜಕ್ಕೆ ಒಂದು ಅತ್ಯುತ್ತಮವಾದ ರಾಜಕಾರಣಿಗಳ ಜನಪ್ರತಿನಿಧಿ ಕೊಟ್ಟರೆ ಇವತ್ತು ಅವನು ಇಂಜಿನಿಯರಿಂಗ್ ಫೀಲ್ಡ್, ಅಡ್ವೊಕೇಟ್ ಫೀಲ್ಡ್, ಪೊಲೀಸ್ ಫೀಲ್ಡ್, ಧಾರ್ಮಿಕ ಫೀಲ್ಡ್ ಎಲ್ಲ ಫೀಲ್ಡ್ಗಳನ್ನು ಮುಂದೆ ತಗೊಂಡು ಹೋಗೋ ಶಕ್ತಿ ಇದ್ದರೆ ಅದು ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ವ್ಯಕ್ತಿತ್ವ ನಮ್ಮ ಸಮುದಾಯ ಮತ್ತು ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಅತಿ ಅಗತ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ನನಗೆ ಈ ಸಭಾಧ್ಯಕ್ಷ ವಹಿಸಿಕೊಟ್ಟ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆ ಇತ್ತು. ತುಳುನಾಡಿನ ಯುವಕನಿಗೆ ಇದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಕರಾವಳಿಯ ಯುವಕ ಇದನ್ನು ಯಾವ ರೀತಿ ನಿಭಾಯಿಸಲಿಕ್ಕೆ ಆಗ್ತದ? ಬಹುಶಃ ಇವತ್ತು ಒಂದು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಇದನ್ನು ನಡೆಸಿಕೊಳ್ಳಲಿಕ್ಕೆ ಬರಲಿಕ್ಕೆ ಸಾಧ್ಯ ಉಂಟಾ? ಅಲ್ಪಸಂಖ್ಯಾತರು ಕೂಡ ಮಂಗಳೂರಿನವರಿಗೆ ಇದನ್ನು ಸರಿಯಾದ ಒಂದು ಉತ್ತರ ಭಾರತದ ಕರ್ನಾಟಕದ ಕನ್ನಡ ಸರಿಯಾಗಿ ಬಹುಶಃ ಇವತ್ತು ಅದನ್ನು ಮಾತಾಡಲಿಕ್ಕೆ ಆಗದಂತಹ ಒಬ್ಬ ಯುವಕನಿದ್ದು ಮಾಡಲಿಕ್ಕೆ ಸಾಧ್ಯ ಉಂಟಂತ ಹೇಳಿ ಬಹಳಷ್ಟು ಇವತ್ತು ಚರ್ಚೆ ಆಯಿತು. ಬೇರೆಯವರು ಯಾವುದು ಸಾಧ್ಯವಿಲ್ಲ ಅಂತೇಳಿ ಆಲೋಚನೆ ಮಾಡಿದ್ರ ಅದನ್ನು ಬಹುಶಃ 1 ವರ್ಷದ ಒಳಗಡೆ ಸಾಧ್ಯವನ್ನಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ದುವಾ ಆಶೀರ್ವಾದ ಮುಖಾಂತರ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೆಲ್ಲವೂ ಕೂಡ ನಿಮ್ಮ ಉಲೇಮಾಗಲ ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರ ಸರ್ವಧರ್ಮದ ವಿಶೇಷವಾದ ಪ್ರೋತ್ಸಾಹ ಆ ವ್ಯಕ್ತಿತ್ವ ಮತ್ತು ಅನುಭವ ನಮಗೆ ಕೊಟ್ಟಂತ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನನ್ನನ್ನು ಇವತ್ತು ಬಹುಮಾನದ ಹನೀಫ್ ಹುದವಿ ಅವರು ಇವತ್ತು ಯಾಕೆ ಕರೆದಿದ್ದಾರೆ ಅಂತ ಹೇಳಿದರೆ, ಒಂದು ನಾನು ಶಾಸಕನಾಗಿದ್ದೆ, ಮಂತ್ರಿಯಾಗಿದ್ದೆ, 4 ಇಲ್ಲ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಬಹುಶಃ ನಾನು 4 ಖಾತೆಯ ಅದು ಆರೋಗ್ಯ ಖಾತೆ, ಆಹಾರ ಖಾತೆ, ನಗರಾಭಿವೃದ್ಧಿ ಖಾತೆ, ವಸತಿ ಖಾತೆಯ ದೊಡ್ಡ ಮಟ್ಟದ 4 ಖಾತೆಯ ಸಚಿವನು ಕೂಡ ಆಗಿ ನಿಭಾಯಿಸಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಪ್ರತಿಪಕ್ಷದ ನಾಯಕನಾದಾಗ 223 ಜನರಲ್ಲಿ ನನ್ನನ್ನೇ ಸಭಾದ ಉಪನಾಯಕನಾಗಿ ಸಿದ್ದರಾಮಯ್ಯ ಉಪನಾಯಕನಾಗಿ ಕೂಡ ನನಗೆ ಆ ಪ್ರತಿಪಕ್ಷ ಸ್ಥಾನವನ್ನು ನಿಭಾಯಿಸುವಂತ ಅವಕಾಶ ಕೂಡ ನನಗೆ ಇವತ್ತು ಸಿಕ್ಕಿತ್ತು. ಅದ್ರ ಜೊತೆ ನಾನು ಬಹಳಷ್ಟು ಆತ್ಮೀಯರಾಗಿದ್ದೆ. ನಾನು ಈಗೆಲ್ಲ ಬಹುಮಾನದ ಹನೀಫ್ ಹುದವಿಗೆ ಈಗಲ್ಲ, ಅತ್ಯಂತ ಪ್ರಾರಂಭದಿಂದಲೇ ಅವರ ಒಂದು ಅತ್ಯುತ್ತಮವಾದ ಒಂದು ವ್ಯಕ್ತಿತ್ವ, ಅವರ ಒಂದು ಶೈಕ್ಷಣಿಕ ಮತ್ತು ಸಂಸ್ಥೆ ಸಂಬಂಧಪಟ್ಟಂತ ಕಾಳಜಿ, ಅವರು ಇರುವಂತ ನಾಲೆಜ್ ಎಲ್ಲವೂ ಕೂಡ ಅವತ್ತೇ ನಾನು ಅರ್ಥ ಮಾಡಿಕೊಂಡು ಅವನು ಬಹಳಷ್ಟು ಆತ್ಮೀಯರಾಗಿದ್ದೆ. ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಯಾಕೆ ಕರೆದಿದ್ದಾರೆ ಅಂತ ಹೇಳಿದರೆ, 40-45 ವರ್ಷಗಳ ಹಿಂದೆ ನೀವು ಇಲ್ಲಿ ಸಣ್ಣ ಮಕ್ಕಳಾಗಿ ನಾನು ಕೂಡ ಕಣೆಯದಲ್ಲಿ ಕೂತ್ಕೊಂಡು ಬೇರೆ ಬೇರೆ ಮಾತನ್ನು ನಾನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ಆ ಕೊನೆಯ ಬೆಂಚಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ರಾಜ್ಯದ ಸಭಾಧ್ಯಕ್ಷ ಕೂತ್ಕೊಳ್ಳೋದಾದ್ರೆ ಅದು ಯುಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಅಲ್ಲಾಹ್ ತಾಲ ಅವಕಾಶ ಶಕ್ತಿ ಕೊಟ್ಟಿದ್ದಾನೆ. ಅದು ಯುಟಿ ಖಾದರ್ ದೊಡ್ಡ ಜನ ಆಗುವುದಲ್ಲ, ನೀವೆಲ್ಲರೂ ಕೂಡ ದೊಡ್ಡ ಜನ ಆಗ್ಬೇಕಂತ ಹೇಳಿಕೊಂಡೇ ಇವತ್ತು ನನ್ನನ್ನು ನಿಮ್ಮ ಮುಂದೆ ಒಂದು ಪ್ರೇರಣೆಯಾಗಿ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನೀವು ಇವತ್ತು ನನ್ನನ್ನು ನೋಡಿ, ನಾನು ಪ್ರಶಸ್ತಿ ಸ್ವೀಕರಿಸಿ ನೋಡಿ, ನಾನು ಟಿವಿಯಲ್ಲಿ ಮಾತನಾಡಿ ಸಂತೋಷ ಪಡೋದಲ್ಲ. ನಮ್ಮ ಹಾಗೆ ನೀವು ಕೂಡ ದೊಡ್ಡ ಜನಕ್ಕೆ ಹೋಗ್ಬೇಕು, ದೊಡ್ಡ ಜನ ಆಗ್ಬೇಕೆಂಬ ಕನಸನ್ನು ಕಂಡು ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಹಂತದ ದೊಡ್ಡ ಜನ ಸ್ಥಾನಕ್ಕೆ ಹೋಗುವಂತ ದೊಡ್ಡ ಮಟ್ಟ ಛಲ ಮತ್ತು ಹಠ ಮತ್ತು ವ್ಯಕ್ತಿತ್ವ ತಾವೆಲ್ಲ ರೂಪಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಆ ರೀತಿ ನೀವೆಲ್ಲ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬೇರೆ ಬೇರೆ ಫೀಲ್ಡ್ನಲ್ಲಿ ಬೇರೆ ಬೇರೆ ಇವತ್ತು ಎಲ್ಲ ವಿಧದಲ್ಲಿ ಕೂಡ ಇವತ್ತಿದ್ದಾರೆ. ಸೊ ಒಂದಲ್ಲೊಂದು ರೀತಿಯಿಂದ ತಾವು ಸಣ್ಣ ಮಕ್ಕಳು ಯಾರಿದ್ದೀರಾ ತಾವು ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಆಗಿ ನಿಮ್ಮ ತಂದೆ ತಾಯಂದಿರ ಸ್ವಾಭಿಮಾನ ನಮ್ಮ ಸಮುದಾಯ ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತಾಗಿ ಪರಿವರ್ತನೆ ಆಗುವಂತ ವ್ಯಕ್ತಿತ್ವವೆಲ್ಲ ರೂಪಿಸ್ಕೊಳ್ಬೇಕು. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಕೂಡ ಹೇಳಿದಿಷ್ಟೇ, ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆ ಇದನ್ನು ಹಂಚಿಕೊಳ್ಳುವಂತ ವ್ಯಕ್ತಿತ್ವ ನಿಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಬ್ಬನ ಸಂತೋಷವನ್ನು ನೀವು ಹಂಚದಿದ್ದರೆ ಇನ್ನೊಬ್ಬನ ಕಷ್ಟವನ್ನು ಹಂಚಲಿಕ್ಕೆ ಸಾಧ್ಯವಿದೆ ಅನ್ನೋ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಬ್ಬರಿಗೆಲ್ಲ ಯಶಸ್ವಿ ಆದರೆ ಆ ಸಂತೋಷ ಹಂಚಲಿಕ್ಕೆ ಬಹಳ ಸಮಾಜಕ್ಕೆ ನೀವು ಇದ್ದು ಕೂಡ ಏನು ಪ್ರಯೋಜನ ಅಂತ ಆಲೋಚನೆ ಮಾಡುವಂತ ಬಯಸಬೇಕು. ಪ್ರೀತಿ ವಿಶ್ವಾಸ ಜೀವನ ಸಾಗಿಸಬೇಕು. ಸಮಾಜದಲ್ಲಿ ಕಷ್ಟ ಸುಖ ಬರ್ತದೆ, ಸ್ವಾಭಾವಿಕ ಬಂದೇ ಬರ್ತದೆ. ಸಮಾಧಾನ ಮತ್ತು ನೆಮ್ಮದಿಯಿಂದ ನಿಭಾಯಿಸುವಂತಹ
ನೀವೊಂದು ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅಲ್ಲದೆ ಸಮಸ್ಯೆಯಲ್ಲಿ ಸಮಸ್ಯೆಯನ್ನು ಸೃಷ್ಟಿಸುವಂಥ ವ್ಯಕ್ತಿತ್ವ ಯಾರನ್ನೆಲ್ಲ ಕೂಡ ಆಗಬಾರ್ದು ಅಂತ ಹೇಳಿಕೆ ನಾನು ಇವತ್ತು ಇಚ್ಛಿಸ್ತೇನೆ. ಎಲ್ಲವೂ ನಮ್ಮ ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಿಮ್ಮ ನಕಾರಾತ್ಮಕ ಚಿಂತನೆ ಯಾರನ್ನೆಲ್ಲ ಕೂಡ ವಿಶುದ್ಧ ಕನ್ಸ್ಟ್ರಕ್ಟಿವ್ ಮೈಂಡ್, ನಿಮ್ಮನ್ನು ಸಮಾಜವನ್ನು ಕಟ್ಟುವಂಥ ಒಂದು ಶಕ್ತಿ ಬರಬೇಕು ಹೊರತು ಸಮಾಜವನ್ನು ಒಡೆಯುವಂಥ ಆಲೋಚನೆಯಲ್ಲಿ ಕೂಡ ಇವತ್ತು ಬರಬಾರ್ದು. ಯು ಶುಡ್ ಎ ಪಾರ್ಟ್ ಆಫ್ ದ ಸೊಲ್ಯೂಷನ್. ಸಮಸ್ಯೆ ಬಗೆಹರಿಸುವಂಥ ವ್ಯಕ್ತಿತ್ವ ಬರಬೇಕು, ಸಮಸ್ಯೆ ಸೃಷ್ಟಿಸುವಂಥ ವ್ಯಕ್ತಿತ್ವ ನಮ್ಮಲ್ಲಿ ಯಾರನ್ನು ಕೂಡ ಇವತ್ತು ಇರಬಾರ್ದು. ನಮಗೆ ತೊಂದರೆ ಆದಾಗ ಅವನಿಗೆ ತೊಂದರೆ ಮಾಡೋದಕ್ಕಿಂತಲೂ ಅವನು ಶ್ರಮಿಸುವಂಥ ವ್ಯಕ್ತಿತ್ವವೇ ನಿಮ್ಮನ್ನು ಮೇಲೆ ತಗೊಂಡು ಹೋಗೋದು ಅವಕಾಶ ಖಂಡಿತವಾಗಿ ಆಗ್ತದೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ತಾಳ್ಮೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನೀವೆಲ್ಲ ಅತ್ಯಂತ ತಾಳ್ಮೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸಮಸ್ಯೆ ಬರಲಿ, ಎಷ್ಟೇ ತೊಂದರೆ ಮಾಡಲಿ, ಏನೇ ಆಗಲಿ ಸಮಾಧಾನ ಮತ್ತು ತಾಳ್ಮೆಯಿಂದಿರಿ. ಇವತ್ತಲ್ಲ ನಾಳೆ ಎಲ್ಲ ಕೂಡ ಸರಿ ಆಗ್ತಾ ಬರ್ತದೆಂಬ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಬರಬೇಕಂತ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ವ್ಯಕ್ತಿತ್ವವೇ ನಿಮ್ಮ ಯಶಸ್ಸಿನ ದೊಡ್ಡ ಮಟ್ಟದ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸೇ ಅದು ನೂರುಲ್ ಹುದಾ ಅಕಾಡೆಮಿಯ ದೊಡ್ಡ ಮಟ್ಟದ ಕನಸಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಈ ಕಾರ್ಯಕ್ರಮ ಬಲ 10ನೇ ವರ್ಷದ ಪ್ರಾರಂಭೋತ್ಸವ ಬಲ ಅದ್ದೂರಿಯಾಗಿ ಅತ್ಯಂತ ಪಾವಿತ್ರ್ಯಂತ ಇವತ್ತು ಪ್ರಾರಂಭ ಮಾಡಿದ್ದೀರಿ. ಬಹುಶಃ ವಾರ್ಷಿಕೋತ್ಸವ ಸಂಪೂರ್ಣ ಸಮಾರಂಭ ಕೂಡ ಇನ್ನಷ್ಟು ಕೂಡ ಅದ್ದೂರಿಯಾಗಿರುತ್ತೆ, ಖಂಡಿತವಾಗಿ ಇರ್ತದೆ ಅಂತ ವಿಶ್ವಾಸ ನನಗೆ ಖಂಡಿತವಾಗಿಯೂ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸೇರಿ ನನ್ನನ್ನು ಇವತ್ತು ಗೌರವ ಅರ್ಪಿಸುವಂಥ ಸನ್ಮಾನ, ಒಂದು ಗೌರವದ ಆ ಪ್ರಶಸ್ತಿ ಪ್ರದಾನದಲ್ಲಿ ಇವತ್ತು ನಾನು ಕೊಟ್ಟು ಅವು ಗೌರವಿಸಿದ್ರಿ. ಆ ಪ್ರಶಸ್ತಿ ಪ್ರದಾನ ಯಾವಾಗಲೂ ಚಿರಋಣಿಯಾಗಿದ್ದುಕೊಂಡು ಇದು ಪ್ರಶಸ್ತಿ ಪ್ರದಾನ ಜೊತೆಯಲ್ಲಿ ನಾನು ಕೊಡುವಂಥ ಅತ್ಯಂತ ದೊಡ್ಡ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಿಮ್ಮ ಈ ಸಂಸ್ಥೆ ಮುಂದೆ ತಗೊಂಡಂಥ ಸಹಕಾರ ಸಂದರ್ಭದಲ್ಲಿ ನಮ್ಮಿಂದ ಯಾವುದೇ ಸಹಕಾರ ಯಾವುದೇ ಸಂದರ್ಭ ಬೇಕಾದರೂ ಕೂಡ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದ್ರೆ ಹೇಳಿದರೆ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿ ಕೂಡ ನಾನು ಕೆಲವೊಮ್ಮೆ ಚರ್ಚೆ ಮಾಡ್ತೇವೆ.